ನಮಸ್ತೆ ಎಲ್ಲರಿಗೂ. ಇವತ್ತಿನ ರೆಸಿಪಿಯಲ್ಲಿ ನಾನು ತುಂಬ ಸರಳವಾದಂತಹ ಹಾಗೆ ಬೇಗನೆ ಮಾಡಬಹುದಾದಂತಹ ಆಲೂಗಡ್ಡೆ ಗಸಿ ಮಾಡ್ತಾ ಇದ್ದೇನೆ. ಗಸಿ ಮಾಡಲಿಕ್ಕೆ ನಾನೊಂದು 4 ಆಲೂಗಡ್ಡೆ ತಗೊಂಡಿದ್ದೇನೆ. ಇದನ್ನು ನಾನು ಸರಿಯಾಗಿ ತೊಳೆದು ಕುಕ್ಕರಲ್ಲಿ ಬೇಯಿಸಿಟ್ಕೊಳ್ತಾ ಇದ್ದೇನೆ. ಬೇಯಿಸಿದ ನಂತರ ಇದರ ಸಿಪ್ಪೆಯನ್ನೆಲ್ಲ ತೆಗೆದು ಹುಡಿ ಮಾಡಿಕೊಳ್ಬೇಕು. ಜಾಸ್ತಿ ಹುಡಿಯಾಗೋದು ಬೇಡ, ಈ ರೀತಿಯಾಗಿರಲಿ. ಮೊದಲಿಗೆ ಗ್ರೇವಿಗೆ 2 ಟೊಮೆಟೊ, 1 ಕಾಯಿ ಮೆಣಸು, 1 ಇಂಚಿನಷ್ಟು ಶುಂಠಿ, ಒಂದು 6 ರಿಂದ 7 ಬೆಳ್ಳುಳ್ಳಿ ಎಸಳು, ಹಾಗೆ 1 ಈರುಳ್ಳಿಯನ್ನು ಕತ್ತರಿಸಿಟ್ಕೊಂಡಿದ್ದೇನೆ. ಬಾಣಲಿಗೆ 2 ಚಮಚ ಎಣ್ಣೆ ಹಾಕಿ ಕತ್ತರಿಸಿದಂತಹ ಬೆಳ್ಳುಳ್ಳಿ, ಶುಂಠಿ, ಕಾಯಿ ಮೆಣಸನ್ನೆಲ್ಲ ಹಾಕಿ ಸರಿಯಾಗಿ ಹುರ್ಕೊಂಡು ನಂತರ ಅದಕ್ಕೆ ಕತ್ತರಿಸಿದ ಈರುಳ್ಳಿ ಹಾಗೂ ಟೊಮೆಟೊವನ್ನು ಕೂಡ ಹಾಕಿ ಸರಿಯಾಗಿ ಹುರ್ಕೊಳ್ಬೇಕು. ಈಗ ಇದಕ್ಕೆ ಸ್ವಲ್ಪ ಅರಶಿನ ಹಾಗೆ ಖಾರಕ್ಕೆ ಬೇಕಾದಷ್ಟು ಮೆಣಸಿನ ಹುಡಿ ನಾನು 1 ಚಮಚ ಹಾಕಿದ್ದೇನೆ. ಹಾಗೆ ಉಪ್ಪನ್ನು ಸೇರಿಸಿ ಸರಿಯಾಗಿ ಫ್ರೈ ಮಾಡಬೇಕು. ಟೊಮೆಟೊ ಎಲ್ಲ ಹಸಿ ವಾಸನೆ ಹೋಗಿ ಸರಿಯಾಗಿ ಬೇಯಬೇಕು. ಒಂದು 5 ರಿಂದ 10 ನಿಮಿಷದವರೆಗೆ ಮಧ್ಯಮ ಉರಿಯಲ್ಲಿ ಇದನ್ನು ಫ್ರೈ ಮಾಡಿದ್ರಾಯಿತು. ನಂತರ ಇದನ್ನು ತಣಿಲಿಕ್ಕೆ ಬಿಟ್ಟು ತಣ್ಣದ ನಂತರ ಮಿಕ್ಸಿಗೆ ಹಾಕಿ ನುಣ್ಣಗೆ ರುಬ್ಕೊಂಡ್ರಾಯಿತು. ಗ್ರೇವಿಗೆ ರೆಡಿ ಮಾಡಿ ಆದ ನಂತರ ಈಗ ಬಾಣಲೆಗೆ 2 ಚಮಚ ಎಣ್ಣೆ ಹಾಕಿ 1 ಚಮಚ ಜೀರಿಗೆ, 2 ಪಲಾವ್ ಎಲೆ, 1 ಇಂಚಿನಷ್ಟು ಉದ್ದದ ಚಕ್ಕೆ ಹಾಕಿ ಫ್ರೈ ಮಾಡಿ ನಂತರ 1 ಈರುಳ್ಳಿಯನ್ನು ಕತ್ತರಿಸಿ ಹಾಕ್ತಾ ಇದ್ದೇನೆ. ಇದು ಸ್ವಲ್ಪ ಫ್ರೈ ಆಗುವಾಗ ಇದಕ್ಕೆ ಸ್ವಲ್ಪ ಅರಶಿನ ಹಾಗೆ ರುಬ್ಬಿಟ್ಟಂತಹ ಮಸಾಲೆಯನ್ನು ಕೂಡ ಹಾಕಿ ಸರಿಯಾಗಿ ಒಂದು ಕುದಿ ಬರಿಸಬೇಕು. ಈ ಮಸಾಲೆ ದಪ್ಪ ಇರೋದ್ರಿಂದ ಅದಕ್ಕೆ ಸ್ವಲ್ಪ ನೀರನ್ನು ಕೂಡ ಸೇರಿಸ್ತಾ ಇದ್ದೇನೆ. ಈಗ ಇದಕ್ಕೆ ಅರ್ಧ ಚಮಚದಷ್ಟು ಖಾರದ ಪುಡಿ ಹಾಗೆ ನೀರು ಹಾಕಿರೋದ್ರಿಂದ ಪುನಃ ಸ್ವಲ್ಪ ಉಪ್ಪನ್ನು ಸೇರಿಸ್ತಾ ಇದ್ದೇನೆ. ಅರ್ಧ ಚಮಚದಷ್ಟು ಸಕ್ಕರೆ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಹಾಕಿ ಸ್ವಲ್ಪ ನೀರು ಕೂಡ ಸೇರಿಸಿ ಕುದಿ ಬರಿಸ್ತಾ ಇದ್ದೇನೆ. ಕುದಿ ಬಂದ ನಂತರ ಹುಡಿ ಮಾಡಿಟ್ಟಂತಹ ಆಲೂಗಡ್ಡೆಯನ್ನು ಸೇರಿಸಿದ್ರಾಯಿತು. ಗಸಿ ದಪ್ಪ ಹಾಕ್ಕೊಂಡು ಹೋದರೆ ಸ್ವಲ್ಪ ನೀರನ್ನು ಸೇರಿಸ್ಕೊಳ್ಬೋದು. ನಂತರ ಇದಕ್ಕೆ ಅರ್ಧ ಚಮಚ ಜೀರಾ ಪೌಡರ್, ಅರ್ಧ ಚಮಚ ಧನಿಯಾ ಪೌಡರ್ ಹಾಗೆ ಸ್ವಲ್ಪ ಕಸೂರಿ ಮೇಥಿಯನ್ನು ಕೂಡ ಸೇರಿಸ್ತಾ ಇದ್ದೇನೆ. ಎಲ್ಲವನ್ನು ಹಾಕಿದ ನಂತರ ಒಂದು ಚೆನ್ನಾಗಿ ಕುದಿ ಬರಿಸಿದ್ರಾಯಿತು. ನಾನು ಇಲ್ಲಿ ತುಂಬ ದಪ್ಪ ಗಸಿ ಮಾಡಿಕೊಂಡಿಲ್ಲ, ಸ್ವಲ್ಪ ತೆಳ್ಳಗಿನ ನೀರು ಗಸಿ ಮಾಡಿದ್ದೇನೆ. ನಿಮಗೆ ದಪ್ಪ ಗಸಿ ಬೇಕಂದರೆ ನೀರು ಸ್ವಲ್ಪ ಕಡಿಮೆ ಹಾಕಿದ್ರಾಯಿತು. ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿದ್ರಾಯಿತು. ತುಂಬ ಸಿಂಪಲ್ ಆದಂತಹ ಹಾಗೆ ಸ್ವಲ್ಪ ಡಿಫ್ರೆಂಟ್ ಆದಂತಹ ಗಸಿ ಇದು. ನೀವು ಇದನ್ನು ದೋಸೆ, ಅನ್ನ, ಚಪಾತಿ ಯಾವುದರ ಜೊತೆ ಬೇಕಾದ್ರೂ ಸವಿಬೋದು. ಬಹಳ ಒಳ್ಳೆಯದಾಗ್ತದೆ, ತುಂಬ ರುಚಿಕರವಾಗಿದೆ. ಹಾಗೆ ಇವತ್ತಿನ ರೆಸಿಪಿ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ. ಮತ್ತೆ ಮುಂದಿನ ಹೊಸ ರೆಸಿಪಿಯೊಂದಿಗೆ ಬರ್ತೇನೆ. ಧನ್ಯವಾದಗಳು.